ಸಾಮಾನ್ಯವಾಗಿ ಈ ರೀತಿಯ ಅಪರಾಧಗಳ ಬಗ್ಗೆ ಬರಹಗಳಲ್ಲಿ ರಕ್ತ ಮಾತ್ರ ಇರುತ್ತೆ, ಕಣ್ಣೀರು ಇರುವುದಿಲ್ಲ. ಆಮೇಲೆ ಅದನ್ನು ಅಷ್ಟು ರೋಚಕವಾಗಿ ಬರೀಲಿಕ್ಕೆ ಹೋಗ್ತಾರೆ. ಇವತ್ತು ಅಪರಾಧ ಸಂಬಂಧ ಬರಹಗಳನ್ನು ನೀವು ನೋಡಿದರೆ ಕಾಣುತ್ತೆ. ರಕ್ತದ ಕಥೆಗಳನ್ನು ಯಾವತ್ತೂ ಕೂಡ ಕಣ್ಣೀರಿನ ಕಥೆ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಕೋಮುವಾದದ ಕಥೆ ಕೂಡ ಹಾಗೆ. ರಕ್ತ ಹರಿಸಿಕೊಂಡು ಸತ್ತವರಿಗೂ ಕೂಡ ತನಗೆ ಯಾಕೆ ರಕ್ತ ಹರಿಸಿದ್ರು ಎನ್ನುವುದು ಗೊತ್ತಿರುತ್ತೆ. ನನಗೆ ಒಬ್ಬರು ಡೆಲ್ಲಿಯಿಂದ ಒಬ್ಬರು ಇಂಗ್ಲೀಷ್ ಪತ್ರಕರ್ತರು ಒಮ್ಮೆ ಕೇಳಿದರು, ಇತ್ತೀಚಿನ ದಿನಗಳಲ್ಲಿ ಕೋಮುವಾದದ ವಿರುದ್ಧದ ದನಿ ಇರುವ ಯಾವ ಕನ್ನಡದಲ್ಲಿ ಕತೆ ಕಾದಂಬರಿ ಸಿನಿಮಾಗಳು ಬಂದಿವೆ ಅಂತ ಹೇಳಿದರು. ನಾನು ಸುಮ್ಮನೆ ಯೋಚನೆ ಮಾಡಿದರೆ ನನಗೆ ಹೆಚ್ಚು ಹೊಳೆಯಲಿಲ್ಲ. ಯಾವ ಬಿ ಸುರೇಶ್ ಇಂಥವ್ರು ಮಾಡಿದ ಒಂದೆರಡು ಸಿನಿಮಾಗಳನ್ನು ಬಿಟ್ಟರೆ, ಕೋಮುವಾದದ ಬಗ್ಗೆ ಮಾತಾಡುವಾಗ ನಾವು ಯಾವಾಗಲೂ ಹಿಂದೂ ಕೋಮುವಾದದ ಬಗ್ಗೆ ಮಾತಾಡ್ತೇವೆ, ತಕ್ಷಣ ನಮಗೆ ಎದುರುಗಡೆಯಿಂದ ಒಂದು ಬಾಣ ಬರುತ್ತೆ, ಮುಸ್ಲಿಂ ಕೋಮುವಾದದ ಬಗ್ಗೆ ನೀವು ಯಾಕೆ ಮಾತಾಡ್ತೀವಿ? ಸರಿಯಾದ ಪ್ರಶ್ನೆ, ನಾನು ಅದನ್ನು ನಿರಾಕರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಹಿಂದೂ ಕೋಮುವಾದವನ್ನು ಹೇಳಿದ ಹಾಗೆ ಮುಸ್ಲಿಂ ಕೋಮುವಾದವನ್ನು ಹೇಳುವಾಗಿಲ್ಲ. ಮುಸ್ಲಿಮರದ್ದು ಮೂಲಭೂತವಾದ ಇದೆ. ಈ ಮೂಲಭೂತವಾದ ಮತ್ತು ಕೋಮುವಾದ ಒಂದೇ ಬಗೆಯದ್ದಲ್ಲ. ಮೂರನೇದಾಗಿ, ನಾವು ಪ್ರಗತಿಪರರು ಜಾತ್ಯತೀತರು ಇಷ್ಟೊಂದು ಹತಾಶರಾಗಿದ್ದೇವೆ ಅಂದರೆ ನಮಗೆ ನಮ್ಮ ಸಂಖ್ಯೆ ಭಾಳ ಕಡಿಮೆ, ನಮ್ಮ ಸಂಖ್ಯಾಬಲವನ್ನು ವಿಸ್ತರಿಸಬೇಕೆನ್ನೋ ಉಮೇದಿನಲ್ಲಿರ್ತದೆ. ಅದರಿಂದ ನಾನು ಭಾಳ ಸರಿ ಹೇಳ್ತಾ ಇದ್ದೆ, ಅವನು 25 ವರ್ಷ ಸದಾವಸ್ಥೆಲೆ ಹೇಳ್ತಾ ಇದ್ದವನು 26ನೇ ವರ್ಷಕ್ಕೆ ಜೈ ಸಂವಿಧಾನ ಅಂತ ಹೇಳಿದ ಕೂಡಲೇ ನಾವು ಅವನನ್ನು ಒಳಗೆ ಸೇರಿಸಿ ಹೆಗಲೆಲ್ಲ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿದ್ದೇವೆ. ಅವರನ್ನು ಸೆಲ್ಕೊಳ್ಬೇಕು ನಿಜ, ಆದರೆ ಅವರನ್ನು ಮೆರವಣಿಗೆ ಮಾಡೋ ಮಟ್ಟಕ್ಕೆ ನಾವು ಹೋಗಬಾರ್ದು ಅಂತ. ವೇದಿಕೆಯಲ್ಲಿರುವ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರೇ, ಚಿಂತನಶೀಲ ನಟರಾಗಿರುವ ಕಿಶೋರ್ ಕುಮಾರ್ ಅವರೇ, ಗೆಳೆಯರು ಹೋರಾಟಗಾರರಾದ ಮುನೀರ್ ಕಾಟಿಪಲ್ಲ ಅವರೇ, ಅಕ್ಷದ ಹುಂಚನಕಟ್ಟೆ ಅವರೇ, ಈ ಪುಸ್ತಕದ ಲೇಖಕರಾದ ಇರ್ಷಾದ್ ಉಪ್ಪಿನಂಗಡಿ ಅವರೇ, ಮತ್ತು ಇಲ್ಲಿ ಸೇರಿರುವ ಎಲ್ಲ ಬಂಧುಗಳೇ, ನಾನು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದೇನೆ. ಅದರಿಂದ ಮತ್ತೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಇರ್ಷಾದ್ ಅವರಿಗೆ ಹೇಳಿದರೂ ಕೂಡ ಮತ್ತೆ ನನ್ನನ್ನು ಕರೆದು ನಿಮ್ಮ ಎದುರು ನಿಲ್ಲಿಸಿದ್ದಾರೆ. ಇವರ ಮೊದಲ ಪುಸ್ತಕಕ್ಕೆ ಕೂಡ ನಾನೇ ಮುನ್ನುಡಿ ಬರೆದೆ. ಇವರ ಮದುವೆಯ ಪುರೋಹಿತ ಕೂಡ ನಾನೇ. ಅದರಿಂದ ಇರ್ಷಾದ್ ಒಂದು ರೀತಿ ನಮ್ಮ ಕುಟುಂಬದ ಸದಸ್ಯ. ಅವರ ಒತ್ತಾಯಕ್ಕೆ ಮಣಿದು ಈ ವೇದಿಕೆ ಹತ್ತಿದ್ದೇನೆ. ಪ್ರಿಯಾಂಕ ಖರ್ಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅಂತ ಇರ್ಷಾದ್ ಅವರ ಬಯಕೆಯಾಗಿತ್ತು. ನನಗೂ ಹೇಳಿದರು ಅವರು, ಒಂದು ಮಾತು ಹೇಳಿ ಸರ್ ಅಂತ. ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳಿದೆ, ನೀವು ಬರಬೇಕು ಅಂತ. ಅದಕ್ಕೆ ಅವರು ಹೇಳಿದರು, ಕರಾವಳಿಯ ಪುಸ್ತಕ ನಾನು ಹೇಗೆ ಬರೋದು, ಹೇಗೆ ಸರಿಯಾಗುತ್ತೆ ಅನ್ನುವ ರೀತಿಯಲ್ಲಿ ಮಾತಾಡಿದ್ರು. ಅದರ ಅರ್ಥ ನಿಮ್ಮೂರಲ್ಲಿ ಯಾರೂ ಇಲ್ವೋ ಅಂತ. ನಿಮ್ಮನ್ನು ಯಾಕೆ ಒತ್ತಾಯ ಮಾಡಿದ್ದೇವೆ ಅಂದರೆ, ನಮ್ಮೂರಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಮಾತನಾಡಬಲ್ಲ ರಾಜಕಾರಣಿಗಳು ಇಲ್ಲ. ಇದು ಕೂಡ ಸತ್ಯ. ನಿಮ್ಮ ಪಕ್ಷದಲ್ಲೂ ಇಲ್ಲ, ಬೇರೆ ಪಕ್ಷದಲ್ಲೂ ಇಲ್ಲ. ಅದಕ್ಕಾಗಿ ಬಹುಶಃ ಇಡೀ ರಾಜ್ಯದಲ್ಲಿ ನಿಮಗೆ ಈ ರೀತಿಯ ಒಂದು ಬೇಡಿಕೆ ಇದೆ. ಅಕ್ಷತಾ ಅವರು ಹೇಳಿದರು, ಸಾಮಾನ್ಯವಾಗಿ ವಿವಾದಗಳು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಪ್ರಿಯಾಂಕ ಖರ್ಗೆ ಅವರು ವಿವಾದಗಳನ್ನು ಹುಡ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಯಾರಾದರೂ ನಮ್ಮ ಮೈ ಮೇಲೆ ಬೀಳ್ತಾರೆ, ಇವರು ಮೈ ಮೇಲೆ ಹೇಳ್ಕೊಳ್ತಾರೆ. ನಾವು ಕೂಡ ಅಂಥದೇ ಕೆಟಗರಿಯವರು ಸ್ವಲ್ಪ. ಅದರಿಂದಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಒಮ್ಮೆ ಖಾಸಗಿಯಾಗಿ ಮಾತಾಡುವಾಗ ಹೇಳಿದರು, ನೀವೆಲ್ಲ ನನ್ನನ್ನು ಹುರಿದುಂಬಿಸಿ ಮುಂದಿನ ಚುನಾವಣೆಯಲ್ಲಿ ನಾನು ಆರಿಸಬಾರದಾಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಅದು ಕೂಡ ಸತ್ಯ. ಲೋಕವಿರೋಧಿ ಅಲ್ಲ, ಇಂಥ ಕೋಮುವಾದದ ವಿರುದ್ಧದ ಹೋರಾಟದಲ್ಲಿ ಭಾಳಷ್ಟು ಮಂದಿ ಸೋತು ಹೋಗುವುದೇ ಹೆಚ್ಚು ಎನ್ನುವುದು ಕೂಡ ನಮ್ಮ ಮುಂದೆ ಇದೆ. ಆದರೆ ಪ್ರಿಯಾಂಕ ಖರ್ಗೆ ಅವರು ನಿಮ್ಮ ಪಕ್ಷದಲ್ಲಿ ಇಲ್ಲದಿದ್ದರೆ ನಿಮ್ಮ ಆತ್ಮೀಯರಲ್ಲಿ ಎಷ್ಟು ಮಂದಿ ನಿಮ್ಮ ಪರವಾಗಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಸೇರಿದವರು ಮಾತ್ರ ಅಲ್ಲ, ಅವರಿಗೆ ಭಾಳ ದೊಡ್ಡ ಒಂದು ಸಮುದಾಯ ನಿಮ್ಮ ಪರವಾಗಿ ಇದೆ ಎನ್ನುವುದನ್ನು ಕೂಡ ನಮಗೆ ತಿಳಿಸಿದೆ. ಅಂಥ ಸಂದರ್ಭ ಬಂದರೆ ನಾವೆಲ್ಲ ಬಂದು ನಿಮ್ಮ ಜೊತೆ ನಿಲ್ತೇವೆ ಎನ್ನುವುದನ್ನು ಕೂಡ ಎಲ್ಲರ ಪರವಾಗಿ ಕೂಡ ನಾನು ನಿಮ್ಮಲ್ಲಿ ಆಶ್ವಾಸನೆ ಕೊಡ್ತೇನೆ. ನಮ್ಮ ನಟರ ಪೈಕಿ ಕೂಡ
ನಮಗೆ ಆಹ್ವಾನಿಸ್ಲಿಕ್ಕಿರೋದು 4-5 ಮಂದಿ ಇದ್ದಾರೆ. ಭಾಳ ಡಿಮಾಂಡಲ್ಲಿ ಪ್ರಕಾಶ್ ರೈ ಅವರು ಇರ್ತಾರೆ. ಅವ್ರು ಬಿಟ್ಟರೆ ನಮಗೆ ಕಿಶೋರ್ ಅವರೇ ಇರೋದು ನಮಗೆ. ಅದರಿಂದ ಅವರನ್ನು ಕೂಡ ಕರೆಸಬೇಕಂತ ಅವರ ಭಾಳ ದೊಡ್ಡ ಆಸೆ ಆಗಿತ್ತು. ಇರ್ಷಾದ್ ಅವರದ್ದು ಅವರು ಭಾಳ ಬೆನ್ನಂತೆ ಬಹುಶಃ ಅವರ ಎಲ್ಲ ಕೆಲಸಗಳ ನಡುವೆ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಇರಬೇಕಂತ ಬಂದಿದ್ದಾರೆ. ಅವರ ಜೊತೆನೂ ಕೂಡ ನಾವು ಇರ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಮುನ್ನುಡಿ ಬರೆದ ನಂತರ ನನಗೆ ಹೇಳಿದೆ ಅವರಿಗೆ, ನಾನು 2 ಮುನ್ನುಡಿ ಬರೆದಿದ್ದೇನೆ, ಮತ್ತೆ ಯಾಕೆ ಬರಬೇಕು ಅಂತ. ನಿಮಗೆ ಇರ್ಷಾದ್ ಅವರನ್ನು ನೀವು ಈ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಲೇಖಕನಾಗೋದು ಬರಹಗಾರನಾಗೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಕೋಮುವಾದಂಥ ವಿಷಯವನ್ನು, ಜಾತ್ಯತೀತ ವಿಷಯವನ್ನು, ಇಲ್ಲದರೆ ಸಾಮಾಜಿಕ ನ್ಯಾಯದ ವಿಷಯಗಳನ್ನು ಬರೆಯುವುದು ಇನ್ನೂ ಕಷ್ಟ. ಅದರಲ್ಲೂ ಕೂಡ ಕೋಮುವಾದದ ವಿಷಯವನ್ನು ಒಬ್ಬ ಮುಸ್ಲಿಂ ಲೇಖಕ ಬರೆಯುವುದು ಭಾಳ ಕಷ್ಟ. ಆ ಕೋಮುವಾದದ ವಿಷಯವನ್ನು ಮಂಗಳೂರು ದಕ್ಷಿಣ ಕನ್ನಡದ ಮುಸ್ಲಿಂ ಬರೆಯುವುದು ಇನ್ನೂ ಕಷ್ಟ. ಅಂಥ ದೊಡ್ಡ ಕಷ್ಟದ ಕೆಲಸವನ್ನು ಅವರು ಎತ್ಕೊಂಡು ಮಾಡಿದ್ದಾರೆ. ನೋಡಿದರೆ ನಮಗೆ ಒಂದು ದೊಡ್ಡ ಚಾಕ್ಲೇಟ್ ಹೀರೋ ಥರ ಕಾಣ್ತಾರೆ. ಅವರಿಗೆ 56 ಇಂಚಿನ ಎದೆ ಏನಿಲ್ಲ. ಆದರೆ ನನಗೆ ಭಾಳ ಸರಿ ಆಶ್ಚರ್ಯ ಆಗುತ್ತೆ, ಇಂಥವರಲ್ಲಿ ಆ ಶಕ್ತಿ ಎಲ್ಲಿಂದ ಬರುತ್ತೆ. ಸಮಾಜದ ಮೇಲಿನ ಕಾಳಜಿ, ಒಂದು ಸೈದ್ಧಾಂತಿಕ ಬದ್ಧತೆ ಮತ್ತು ಪ್ರಾಮಾಣಿಕತೆ, ಅದು 56 ಇಂಚಿನ ಎದೆ ಬೇಕಾಗಿಲ್ಲ. ಅದು ಒಳಗಡೆ ಇದ್ದರೆ ಆ ನೈತಿಕತೆ ನಿಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಅಂಥ ನೈತಿಕ ಶಕ್ತಿ ಬಹುಶಃ ಇರ್ಷಾದ್ ಅವರಿಗಿದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಹುಡುಕಿಕೊಂಡು ಮಾಡಿದ್ದಾರೆ. ಈ ಪುಸ್ತಕದ ಬಗ್ಗೆ ನೀವು ಓದಿ, ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದರ ನಂತರ ನಾನು ಹೇಳಬೇಕಾಗಿರೋದನ್ನು ಕೂಡ ನಾನು ಮುನ್ನುಡಿಯಲ್ಲಿ ಹೇಳಿದ್ದೇನೆ. ಸಾಮಾನ್ಯವಾಗಿ ಈ ರೀತಿಯ ಅಪರಾಧಗಳ ಬಗ್ಗೆ ಬರಹಗಳಲ್ಲಿ ರಕ್ತ ಮಾತ್ರ ಇರುತ್ತೆ, ಕಣ್ಣೀರು ಇರುವುದಿಲ್ಲ. ಆಮೇಲೆ ಅದನ್ನು ಅಷ್ಟು ರೋಚಕವಾಗಿ ಬರೀಲಿಕ್ಕೆ ಹೋಗ್ತಾರೆ. ಇವತ್ತು ಅಪರಾಧ ಸಂಬಂಧ ಬರಹಗಳನ್ನು ನೀವು ನೋಡಿದರೆ ಕಾಣುತ್ತೆ. ರಕ್ತದ ಕಥೆಗಳನ್ನು ಯಾವತ್ತೂ ಕೂಡ ಕಣ್ಣೀರಿನ ಕಥೆ ಹಿಂಬಾಲಿಸಿಕೊಂಡು ಹೋಗ್ತಾ ಇರುತ್ತೆ. ಕೋಮುವಾದದ ಕಥೆ ಕೂಡ ಹಾಗೆ. ರಕ್ತ ಹರಿಸಿಕೊಂಡು ಸತ್ತವರಿಗೆ ಕೂಡ ತನಗೆ ಯಾಕೆ ರಕ್ತ ಹರಿಸಿದ್ರು ಎನ್ನುವುದು ಗೊತ್ತಿರುವುದಿಲ್ಲ. ರಕ್ತ ಅವರಿಂದ ಹರಿಸಿದವರಿಗೆ ಕೂಡ, ಕೊಂದವರಿಗೆ ಕೂಡ, ಸತ್ತವರಿಗೆ ಕೂಡ ಗೊತ್ತಿರುವುದಿಲ್ಲ, ಕೊಂದವರಿಗೆ ಕೂಡ ತಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುವುದಿಲ್ಲ. ಇದರಲ್ಲಿ 13 ಜನರ ಹತ್ಯೆಯ ಪ್ರಕರಣ ಇದೆ. ಅದರಲ್ಲಿ 3 ಬಿಟ್ಟರೆ ಉಳಿದವರೆಲ್ಲರೂ ಅಮಾಯಕರು. ಅಂದರೆ ಯಾವುದೇ ಒಂದು ಕೋಮುದ, ಒಂದು ಧರ್ಮದ, ಇಲ್ಲದ್ರೆ ಸಂಘ ಸಂಸ್ಥೆಯ ಸದಸ್ಯರಲ್ಲ ಅವರು. ಅವರಿಗೂ ಕೋಮುವಾದಕ್ಕೆ ಸಂಬಂಧ ಏನೂ ಇಲ್ಲ. 10 ಮಂದಿ ಸತ್ತವರು. ಆದರೂ ಅವರನ್ನು ಹತ್ಯೆ ಮಾಡಲಾಗ್ತಾ ಇದೆ. ಯಾಕೆಂದರೆ ಹತ್ಯೆ ಮಾಡುವವರಿಗೆ ಅವ್ರು ಯಾರು ಎನ್ನುವುದು ಮುಖ್ಯ ಅಲ್ಲ, ಅವರಿಗೆ ಒಂದು ತಲೆ ಬೇಕು. ಆ ತಲೆಯನ್ನು ತುಂಡರಿಸುತ್ತೆ. ಅದರಿಂದ ಇಡೀ ಕೋಮುವಾದದ ಇತಿಹಾಸವನ್ನು ನೀವು ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿ ಇಟ್ಟುಕೊಂಡು ನೀವು ನೋಡೋದಿದ್ದರೆ ಬಹುಶಃ ಎಲ್ಲ ಘಟನೆಗಳಲ್ಲಿ ಇಂಥದ್ದೊಂದು ನೆರೇಟಿವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ನಾನು ದಕ್ಷಿಣ ಕನ್ನಡದವನು, ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಭಾಳ ಮಾತಾಡಿಬಿಟ್ಟಿದ್ದೀನಿ. ನಾನು ನನ್ನ ಬಾಲ್ಯದ ದಿನಗಳಲ್ಲಿ ಭಾಳ ಕಣ್ಣೀರುಗಳನ್ನು ನೋಡಿದನು. ಬಹುಶಃ ಅದೆಲ್ಲವೂ ಕೂಡ ಸಂತೋಷದ ಕಣ್ಣೀರು. ಯಾಕೆಂದರೆ ಅಲ್ಲಿ ಅಂಥ ಸಾಧನೆಗಳು ಮಾಡಿದವರು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಅದು ಸರ್ಕಾರದ ಮೇಲೆ ಅವಲಂಬಿತವಾಗಿದ್ದಲ್ಲ. ಅಲ್ಲಿ ಒಂದು ಮನಿ ಆರ್ಡರ್ ಇಕಾನಮಿ ಇದೆ. ನನ್ನ ಊರಿನ ಕಥೆ ಹೇಳೋದಿದ್ರೆ, ಬಹುಶಃ 70ರ ದಶಕದಲ್ಲಿ ನನ್ನ ಊರಿನಲ್ಲಿ ಒಂದು 100 ಮನೆಗಳಿರುವ ನನ್ನ ಊರಲ್ಲಿ 1-2 ಮಾತ್ರ ಹಂಚಿನ ಮನೆ ಇತ್ತು. ಉಳಿದೆಲ್ಲವೂ ಹುಲ್ಲು ಚಾವಣಿ ಮನೆ ಆಗಿತ್ತು, ನಮ್ಮ ಮನೆ ಸೇರಿ. ಆದರೆ ಇವತ್ತು ಒಂದು 50-55 ವರ್ಷಗಳ ನಂತರ ನೋಡಿದರೆ 1-2 ಹಂಚಿನ ಮನೆ ಬಿಟ್ಟರೆ ಉಳಿದೆಲ್ಲವೂ ತಾರಸಿ ಮನೆಗಳಾಗಿದೆ. ಅಷ್ಟೊಂದು ಆರ್ಥಿಕವಾಗಿ ಅಲ್ಲಿ ಅಭಿವೃದ್ಧಿಯಾಗಿದೆ. ಆ ಅಭಿವೃದ್ಧಿಯ ಹಿಂದೆ ಒಂದು ಭಾಳ ದೊಡ್ಡ ಸಾಧಕರ ಕಥೆ ಇದೆ. ಪ್ರತಿಯೊಬ್ಬ ಊರು ಬಿಟ್ಟು ಹೊರಗೆ ಹೋದವನು ದುಡಿದು ಬಂದು ಅವನು ಮನೆ ಕಟ್ಟಿದ್ದಾನೆ, ಅಕ್ಕ ತಂಗಿಯರಿಗೆ ಮದುವೆ ಮಾಡಿದ್ದಾನೆ, ತಮ್ಮಂದಿರನ್ನು ಓದಿಸಿದ್ದಾನೆ, ತಂದೆ ತಾಯಿಗೆ ಔಷಧಿ ಕೊಡಿಸಿದ್ದಾನೆ, ಅವರನ್ನು ನೋಡ್ಕೊಂಡಿದ್ದಾನೆ. ಇಂಥ ಪ್ರತಿಯೊಂದು ಸಾಧನೆ ಮಾಡಿದಾಗ ಅಪ್ಪ ಅಮ್ಮ ಕಣ್ಣೀರು ಹಾಕಿರೋದನ್ನು ನೋಡಿದೆ. ಅದು ದುಃಖದ ಕಣ್ಣೀರಲ್ಲ, ಅದು ಸಂತೋಷದ ಕಣ್ಣೀರು. ತನ್ನ ಮಕ್ಕಳ ಸಾಧನೆಯ ಬಗ್ಗೆ ಖುಷಿಪಟ್ಟು ಹರಿಸಿದ ಕಣ್ಣೀರು. ಇಂಥ ಕಣ್ಣೀರಿನ ಕಥೆಗಳನ್ನು ನಾನು ನೋಡಿದೆ.
ಆದರೆ ಇವತ್ತು ಅದೇ ಊರಲ್ಲಿ ಅದೇ ಹಂತದಲ್ಲಿ ಈ ಮನೆಯಲ್ಲಿ ಸಾವು ನಡೆದಾಗ ಈ ರೀತಿಯ ಕೋಮು ಗಲಭೆಗೆ ಈಡಾಗಿ ಸತ್ತವರ ಮನೆಯವರು ಕಣ್ಣೀರಾಗ್ತಾರೆ. ಅದು ಸಂತೋಷದ ಕಣ್ಣೀರಲ್ಲ, ಅದು ದುಃಖದ ಕಣ್ಣೀರು. ನಮ್ಮಲ್ಲಿ ರಕ್ತದ ಕಥೆಗಳು ಇದೆ. ನಾವೆಲ್ಲ ರಕ್ತ ಹಂಚಿಕೊಂಡು ಹುಟ್ಟಿದವರಲ್ಲ. ನಮ್ಮ ಎಲ್ಲ ಇಡೀ ದಕ್ಷಿಣ ಕನ್ನಡವನ್ನು ಮುಸ್ಲಿಮರು, ಕ್ರಿಶ್ಚಿಯನ್ರು, ಹಿಂದೂಗಳು ಕೂಡಿ ಕಟ್ಟಿದ್ದೇವೆ. ನಾವು ರಕ್ತ ಹಂಚಿಕೊಂಡು ಬದುಕಿದವರಲ್ಲದೇ ಇದ್ದರೂ ಕೂಡ ಸ್ನೇಹದ ರಕ್ತವನ್ನು ಹಂಚಿಕೊಂಡು ಬದುಕಿದ್ದಾರೆ. ಇವತ್ತು ಆ ರಕ್ತ ಕೂಡ ಬೇರೆ ಕಥೆಗಳನ್ನು ಹೇಳ್ತಾರೆ. ಅದಕ್ಕಾಗಿ ಈ ರಕ್ತ ಮತ್ತು ಕಣ್ಣೀರಿನ ಈ ಕತೆ ನೀವೆಲ್ಲರೂ ಓದಬೇಕು. ಈ ನನಗೆ ಹೇಳ್ಬೋದೇನೋ, ಈ ಹೆಸರು ಕೊಟ್ಟವನು ಕೂಡ ನಾನು ಕರಾವಳಿಯ ರಕ್ತ ಕಣ್ಣೀರು ಅಂತ. ಅದರಿಂದ ದಯವಿಟ್ಟು ಈ ಪುಸ್ತಕವನ್ನು ನೀವು ಓದಿ ನಮ್ಮ ದಕ್ಷಿಣ ಕನ್ನಡವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದರಿಂದ ಸಾಧ್ಯ ಆಗ್ಬೋದು ಅಂತ ಹೇಳಿ. ನಾನು ಭಾಳ ಹೊತ್ತು ತಗೊಳ್ಳೋದಿಲ್ಲ, ಸಚಿವರಿದ್ದಾರೆ. ನಾನು ಈ ಪುಸ್ತಕವನ್ನು ಬಿಟ್ಟು ನಾನು ಆಗಲೇ ನನ್ನ ಫೇಸ್ಬುಕ್ ಪೋಸ್ಟಲ್ಲಿ ಒಂದು ಹಾಕಿದ್ದೆ, ನಾನೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ. ಭಾಳ ಮಂದಿ ತಮಾಷೆಗೆ ಹಾಕಿದ್ದೆ. ಬ್ರೇಕಿಂಗ್ ನ್ಯೂಸ್ ಏನಲ್ಲ, ಇತ್ತೀಚೆಗೆ ಮುನೀರ್ ಕಾಟಿಪಳ್ಳ ಮತ್ತು ನನ್ನ ನಡುವೆ ಕಮ್ಯುನಿಸ್ಟ್ರಿಗೆ ಸಂಬಂಧಿಸಿದಾಗೆ ಒಂದಷ್ಟು ವಾದ ವಿವಾದಗಳಾಗಿತ್ತು. ನಾನು ಕೇರಳದ ಕಮ್ಯುನಿಸ್ಟರ ಬಗ್ಗೆ ಬರೆದೆ. ಅದು ಏನೇ ಇದ್ದರೂ ಕೂಡ ಬ್ರೇಕಿಂಗ್ ನ್ಯೂಸ್ ಏನಂದರೆ, ನಾನು ಮತ್ತು ಮುನೀರ್ ಹಿಂದೆ ಕೂಡ ಸ್ನೇಹಿತರು, ಇಂದು ಕೂಡ ಸ್ನೇಹಿತರು, ಮುಂದೆ ಕೂಡ ನಾವು ಬದುಕಿರೋವರೆಗೆ ಸ್ನೇಹಿತರೇ ಹೌದು. ಇದೇ ಬೇಕು. ಆದರೆ ನನಗೆ ಗೊತ್ತು, ಈ ಮಿತ್ರತ್ವದ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಆಗೋದಿಲ್ಲ, ಶತ್ರುತ್ವದ ಹೇಳಿಕೆಗಳು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅನ್ನೋದು ಗೊತ್ತು. ಅದೇ ಈ ಪುಸ್ತಕ ಕೂಡ ಕಥೆಗಳು. ನಾನು ಈ ಸಂದರ್ಭದಲ್ಲಿ 2-3 ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತು ಮುಗಿಸ್ತೇನೆ. ಮೊದಲನೆಯದು, ಕೋಮುವಾದದ ವಿರುದ್ಧದ ಹೋರಾಟ ಇದೆಯಲ್ಲ, ಅದು ಕರಾವಳಿಯಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಕೂಡ ವಿಫಲವಾಗಿದೆ ಎನ್ನುವುದು ನನ್ನ ಅಭಿಪ್ರಾಯ. ಅದು ವಿಫಲವಾಗಿದೆ. ಅದಕ್ಕೆ ಕಾರಣಗಳನ್ನು ಆ ವೈಫಲ್ಯದ ಹೆಣವನ್ನು ಮುಂದಿಟ್ಟುಕೊಂಡು ರೋಧಿಸುವುದರಲ್ಲಿ ಏನೂ ಅರ್ಥ ಇಲ್ಲ. ಅದನ್ನು ಸುಟ್ಟು ಹಾಕಿ ಅದರ ಬೂದಿಯಲ್ಲಿ ಹೊಸ ಆಲೋಚನೆಗಳನ್ನು, ಹೊಸ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳುವ ಅಗತ್ಯ ಇದೆ ಎನ್ನುವ ಕಾರಣ. ಇದು ವಿಫಲ ಆಗಲಿಕ್ಕೆ ಮೊದಲನೇ ಕಾರಣ ಏನಂದರೆ, ನಾವು ಇದನ್ನು ಒಂದು ರಾಜಕೀಯ ದೃಷ್ಟಿಯಿಂದ ನೋಡೋದು. ಸೆಕ್ಯುಲರ್ ಪಾರ್ಟಿಗಳ ಗೆಲುವಿನಲ್ಲಿ ಕೋಮುವಾದದ ಸೋಲಿದೆ, ಸೆಕ್ಯುಲರ್ ಪಾರ್ಟಿಗಳ ಸೋಲಿನಲ್ಲಿ ಕೋಮುವಾದದ ಗೆಲುವಿದೆ ಅಂತ ನಾವು ತಿಳ್ಕೊಂಡ್ರೆ ಕೋಮುವಾದದ ವಿರುದ್ಧದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕರಾವಳಿಯ 2013ರಲ್ಲಿ ಇಲೆಕ್ಷನ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಅದರಲ್ಲಿ 4 ಅಲ್ಪಸಂಖ್ಯಾತರು, 2 ಮುಸ್ಲಿಮರು, 1 ಕ್ರಿಶ್ಚಿಯನ್ರು, 1 ಜೈನ್. ಅದರ ನಂತರ 2018ರಲ್ಲಿ 2023ರಲ್ಲಿ ಏನಾಗಿದೆ ಅನ್ನೋದು ನಮ್ಮ ಮುಂದೆ ಇದೆ. ಅಂದರೆ ಅಲ್ಲಿ ಇವತ್ತು ಗೆದ್ದವರು ಮತ್ತು ಸೋತವರ ನಡುವೆ ಸೈದ್ಧಾಂತಿಕವಾದ ಏನು ವ್ಯತ್ಯಾಸಗಳಿಲ್ಲ. ಈ ಕೋಮುವಾದದ ವೈರಸ್ ಇದೆಯಲ್ಲ, ಅದು ಒಂಥರ ಕ್ಯಾನ್ಸರ್ ಸೆಲ್ ಇದ್ದಾಗ. ಕ್ಯಾನ್ಸರ್ಗೆ ಇವತ್ತಿಗೂ ಕೂಡ ಔಷಧಿ ಇಲ್ಲ. ಯಾರಾದರೂ ಗುಣಮುಖರಾಗಿದ್ದರೂ ಕೂಡ ಅವರ ಒಳಗಡೆ ಅದು ತಲೆ ಅಡಿಗೆ ಹಾಕ್ಕೊಂಡು ಇದ್ದಿರುತ್ತೆ. ನೀವು ಯಾವ ಕಿಮೊಥೆರಪಿ, ರೇಡಿಯಾಲಜಿ ಕೊಟ್ಟರೂ ಅವನ ಒಳಗಡೆ ಇರುತ್ತೆ. ಅವನ ಇಮ್ಯುನಿಟಿ ಕಡಿಮೆ ಆದಾಗ ಅದು ತಲೆ ಎತ್ತುತ್ತೆ. ಕೋಮುವಾದ ಕೂಡ ಹಾಗೆ, ಪ್ರತಿರೋಧ ಎದುರಾದಾಗ ಸ್ವಲ್ಪ ತಲೆ ಅಡಿಗೆ ಹಾಕ್ಕೊಂಡು ಇರುತ್ತೆ, ಮತ್ತೆ ಅದು ಎದ್ದು ನಿಲ್ಲುತ್ತೆ. ಅದರಿಂದ ಒಂದು ಪಕ್ಷದ ಸೋಲಿನಲ್ಲಿ, ಒಂದು ಪಕ್ಷದ ಗೆಲುವಿನಲ್ಲಿ ಕೋಮುವಾದದ ಸೋಲು ಗೆಲುವಿದೆ ಅಂತ ನಾವು ತಿಳ್ಕೊಂಡು ಮುಂದುವರಿದರೆ ಕೋಮುವಾದದ ವಿರುದ್ಧದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗುತ್ತದೆ. ಎರಡನೇದು, ನೀವು ಕೋಮುವಾದವನ್ನು ಎದುರಿಸಲಿಕ್ಕೆ ಕೇವಲ ಚುನಾವಣಾ ರಾಜಕೀಯದ ಮೂಲಕ ಆಗೋದಿಲ್ಲ, ಅದಕ್ಕೆ ಒಂದು ಸಾಂಸ್ಕೃತಿಕ ರಾಜಕೀಯವನ್ನು ನಾವು ಕಟ್ಟಬೇಕಾಗುತ್ತೆ. ಇದನ್ನು ಭಾಳ ಹೇಳ್ಕೊಳ್ತೇ ಬರ್ತಾ ಇದೆ. ನಾನು ದಕ್ಷಿಣ ಕನ್ನಡ ಸೀಮಿತವಾಗಿ ಹೇಳುವುದಿದ್ರೂ ಕೂಡ ನಮ್ಮಲ್ಲಿರುವ ಒಂದು ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಬೇರೆ ಬೇರೆ ಪ್ರಕಾರಗಳೇನಿದೆ ಅವು ಎಲ್ಲವೂ ಕೂಡ, ಉದಾಹರಣೆಗೆ ಯಕ್ಷಗಾನ ಇರಲಿ, ಕೋಲಗಳಿರಲಿ, ಕಂಬಳಗಳಿರಲಿ, ಎಲ್ಲವೂ ಕೂಡ ಇವತ್ತು ಕೋಮುವಾದಿಗಳ ಕೈಗಳಲ್ಲಿ ಒಂದು ಹತಾರ ಆಗಿದೆ. ಅದನ್ನು ಬಳಸ್ಕೊಂಡೇ ನಮ್ಮ ವಿರುದ್ಧ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ರಾಜಕಾರಣವನ್ನು ಮತ್ತೆ ಮುರಿದು ಕಟ್ಟುವ ಒಂದು ಪ್ರಯತ್ನವನ್ನು ನಾವು ಮಾಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ಕೋಮುವಾದವನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ನನಗೆ
ಒಬ್ಬರು ಡೆಲ್ಲಿಯಿಂದ ಒಬ್ಬರು ಇಂಗ್ಲೀಷ್ ಪತ್ರಕರ್ತರು ಒಮ್ಮೆ ಕೇಳಿದರು, ಇತ್ತೀಚಿನ ದಿನಗಳಲ್ಲಿ ಕೋಮುವಾದದ ವಿರುದ್ಧದ ದನಿ ಇರುವ ಯಾವ ಕನ್ನಡದಲ್ಲಿ ಕತೆ ಕಾದಂಬರಿ ಸಿನಿಮಾಗಳು ಬಂದಿವೆ ಅಂತ ಕೇಳಿದರು. ನಾನು ಸುಮ್ಮನೆ ಯೋಚನೆ ಮಾಡಿದರೆ ನನಗೆ ಹೆಚ್ಚು ಹೊಳೆಯಲಿಲ್ಲ. ಯಾವ ಬಿ ಸುರೇಶ್ ಇಂಥವ್ರು ಮಾಡಿದ ಒಂದೆರಡು ಸಿನಿಮಾಗಳನ್ನು ಬಿಟ್ಟರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಕೋಮುವಾದ ಅಂತ ಈಗ ಅಸ್ಪೃಶ್ಯತೆಯ ವಿರುದ್ಧ, ಅಸಮಾನತೆಯ ವಿರುದ್ಧ ಭಾಳಷ್ಟು ಕೃತಿಗಳು ಬಂದಿವೆ. ಆದರೆ ಕೋಮುವಾದದ ವಿರುದ್ಧದ ದನಿ ಇರುವ ಕೃತಿಗಳು ನಮ್ಮಲ್ಲಿ ಹೆಚ್ಚು ಇವತ್ತಿಗೂ ಬಂದಿಲ್ಲ. ಹೆಚ್ಚು ಸಿನಿಮಾಗಳು ಬಂದಿವೆ. ಉದಾಹರಣೆಗೆ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳನ್ನು ನೋಡಿದರೆ ಕನ್ನಡದಲ್ಲಿ ಎಷ್ಟು ಬಂದಿವೆ. ಅದರಿಂದ ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಿ ಭಾಳ ಬಹುಸಂಖ್ಯೆಯಲ್ಲಿ 25-30% ಬಿಲ್ಲವರಿದ್ದಾರೆ. ಆ ಸಮುದಾಯದಿಂದ ಇವತ್ತು ಒಬ್ಬ ವಿಶ್ವಕುಮಾರ್ ಅವರೇ ಕೊನೆಯವರು. ಅದರ ನಂತರ ಯಾವ ಸಾಹಿತಿನೂ ಬಂದಿಲ್ಲ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮಗುವಿನ ಸಮುದಾಯ ಇದೆ. ಮಗುವಿನ ಸಮುದಾಯದ ಲೇಖಕರು ಯಾರಂತ ಯೋಚನೆ ಮಾಡಿದರೆ ನಮಗೆ ಹೊಳೆಯುವುದಿಲ್ಲ, ಅಂದರೆ ಬಂದಿಲ್ಲ. ಅದು ಮುಸ್ಲಿಮರಲ್ಲಿ ಬಂದಿದೆ. ಮುಸ್ಲಿಮರಲ್ಲಿ ಭಾಳ ದೊಡ್ಡ ಉತ್ಸಾಹ ಬೆಳೆದಿದೆ ಲೇಖಕರು. ಅದರಿಂದ ಇವತ್ತು ಕನ್ನಡದಲ್ಲಿ ಕಿಶೋರ್ ಅವರು ನಮ್ಮ ಮುಂದೆ ಇದ್ದಾರೆ. ಅವರು ಅದನ್ನು ಒಪ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕನ್ನಡ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಕೋಮುವಾದದ ವಿಷಯ ಇಟ್ಟುಕೊಂಡು ಎಷ್ಟು ನಾಟಕಗಳು ಬಂದಿದೆ, ಎಷ್ಟು ಸಿನಿಮಾಗಳು ಬಂದಿದೆ, ಎಷ್ಟು ಕೃತಿಗಳಿಗೆ ಬಂದಿದೆ ಅಂತ ನೋಡಿದರೆ ಸಾಂಸ್ಕೃತಿಕ ರಾಜಕಾರಣದಲ್ಲಿ ನಾವು ಯಾಕೆ ವಿಫಲ ಆಗ್ತೇವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದಾಗಿ, ನೀವು ಕೋಮುವಾದದ ಬಗ್ಗೆ ಮಾತಾಡುವಾಗ ನಾವು ಯಾವಾಗಲೂ ಹಿಂದೂ ಕೋಮುವಾದದ ಬಗ್ಗೆ ಮಾತಾಡ್ತೇವೆ. ತಕ್ಷಣ ನಮಗೆ ಎದುರುಗಡೆಯಿಂದ ಒಂದು ಬಾಣ ಬರುತ್ತೆ, ಮುಸ್ಲಿಂ ಕೋಮುವಾದದ ಬಗ್ಗೆ ನೀವು ಯಾಕೆ ಮಾತಾಡ್ತೀವಿ? ಸರಿಯಾದ ಪ್ರಶ್ನೆ, ನಾನು ಅದನ್ನು ನಿರಾಕರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಹಿಂದೂ ಕೋಮುವಾದವನ್ನು ಹೇಳಿದ ಹಾಗೆ ಮುಸ್ಲಿಂ ಕೋಮುವಾದವನ್ನು ಹೇಳುವಾಗಿಲ್ಲ. ಮುಸ್ಲಿಮರದು ಮೂಲಭೂತವಾದ ಇದೆ ಅಷ್ಟೇ. ಈ ಮೂಲಭೂತವಾದ ಮತ್ತು ಕೋಮುವಾದ ಒಂದೇ ಬಗೆಯದ್ದಲ್ಲ. ನೀವು ಹಿಂದೂ ಕೋಮುವಾದಿಗಳ ಗಮನಿಸ್ತಾ ಹೋದರೆ ಅವರು ಮುಸ್ಲಿಮರನ್ನು ಕೊಲ್ಲಿರಿ, ಬಡೀರಿ, ಹೊಡೀರಿ ಅಂತ ಹೇಳುವ ಈ ಹೇಳಿಕೆಗಳನ್ನು ಕಂಡ್ರೆ ಮುಸ್ಲಿಮರಲ್ಲಿ ಆ ರೀತಿ ಕಾಣೋದಿಲ್ಲ. ಆದರೆ ಮೂಲಭೂತವಾದ ಇಲ್ವೋ? ಖಂಡಿತ ಇದೆ. ನೀವು ತಲಾಕ್ನ ಪ್ರಶ್ನೆ ಬಂದಾಗ, ಹಲಾಲ್ನ ಪ್ರಶ್ನೆ ಬಂದಾಗ, ಬುರ್ಕದ ಪ್ರಶ್ನೆ ಬಂದಾಗ, ಹಿಜಾಬ್ ಪ್ರಶ್ನೆ ಬಂದಾಗ ಅವರು ಚಿಪ್ಪೊಳಗೆ ಅಡಕೊಳ್ತಾರೆ. ಆ ಮೂಲಭೂತವಾದವನ್ನು ಹೊರಗಿನವರು ಪ್ರಶ್ನೆ ಮಾಡೋದಿಲ್ಲ, ಒಳಗಿನವರು ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆಂದರೆ ಹಿಂದೂ ಧರ್ಮದ ನೀವು ಇತಿಹಾಸವನ್ನು ಗಮನಿಸಿದರೆ ಆ ಹಿಂದೂ ಧರ್ಮದ ಉದ್ದಕ್ಕೂ ಒಂದು ಸುಧಾರಣವಾದಿ ಚಳವಳಿಗಳು ಬಂದಿದೆ. ಬಸವಣ್ಣನಿಂದ ಹಿಡಿದು ಅಂಬೇಡ್ಕರ್ವರೆಗೆ ನನ್ನ ಪ್ರಕಾರ ಹೇಳೋರು ಆ ಸುಧಾರಣವಾದಿ ಚಳವಳಿಗಳು ಬಂದಿದೆ. ಮುಸ್ಲಿಂ ಧರ್ಮದ ಒಳಗಡೆ ಆ ಸುಧಾರಣವಾದಿ ಚಳವಳಿಗಳು ಬಂದಿಲ್ಲ. ಇದನ್ನು ಯಾರು ಪ್ರಶ್ನೆ ಮಾಡಬೇಕಾದವರು ಅಂದರೆ ಆ ಒಳಗಡೆ ಇದ್ದವರು ಅದನ್ನು ಪ್ರಶ್ನೆ ಮಾಡಬೇಕು. ಇರ್ಷಾದ್ ಅಂತವರು, ಮುನೀರ್ ಅಂತವರು, ಇಂಥವರು ಅದನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಯನ್ನು ಅಡ್ರೆಸ್ ಮಾಡಲಿಕ್ಕೆ ಆದರೆ ಬಹುಶಃ ಹಿಂದೂ ಕೋಮುವಾದದ ವಿರುದ್ಧ ನಾವು ಒಂದು ಹೋರಾಟವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ. ಈ ಡಿಫರೆನ್ಸನ್ನು ಕೂಡ, ಈ ವ್ಯತ್ಯಾಸವನ್ನು ಕೂಡ ಅರ್ಥಕೊಳ್ಳಬೇಕು. ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಕೂಡ ಒಂದು ಗೆಟ್ಟುಗಳಾಗಿ ಕೆಲಸ ಮಾಡ್ತಾರೆ. ಅವರು ಒಂದು ಅಲ್ಪಸಂಖ್ಯಾತ ಆ ಮನೋಸ್ಥಿತಿಯಲ್ಲೇ ಇರ್ತಾರೆ. ಅಲ್ಪಸಂಖ್ಯಾತರಾಗಿದ್ದವರು ಒಂದು ಗೆಟ್ಟುಗಳ ಥರ ಆಗ್ತಾರೆ. ಇಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ದಿನಗಳಲ್ಲಿ ಮತ್ತೆ ಆ ರೀತಿಯ ಗೆಟ್ಟುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದನ್ನು ಅಲ್ಲಿನ ಬಿಡುಗಡೆ ಮಾಡೋದು ನಮಗೆ ಹೇಗೆ ಕರ್ತವ್ಯವೋ ಅದರ ಒಳಗಡೆ ಇದ್ದವರು ಅದರ ಬಗ್ಗೆ ಮಾತ್ರ ಸುಧಾರಣೆಗೆ ಪ್ರಯತ್ನ ಮಾಡೋದು ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಹೋದಾಗೆ ಅಂತ ನನಗೆ ಅನಿಸುತ್ತೆ. ಮೂರನೇದಾಗಿ, ನಾವು ಪ್ರಗತಿಪರರು, ಜಾತ್ಯತೀತರು ಇಷ್ಟೊಂದು ಹತಾಶರಾಗಿದ್ದೇವೆ ಅಂದರೆ ನಮಗೆ ನಮ್ಮ ಸಂಖ್ಯೆ ಭಾಳ ಕಡಿಮೆ, ನಮ್ಮ ಸಂಖ್ಯಾಬಲವನ್ನು ವಿಸ್ತರಿಸಬೇಕೆನ್ನೋ ಉಮೇದಿನಲ್ಲಿರ್ತೇವೆ. ಅದರಿಂದ ನಾನು ಭಾಳ ಸರಿ ಹೇಳ್ತಾ ಇದ್ದೇನೆ, ಅವನು 25 ವರ್ಷ ಸದಾವಸ್ಥೆಯಲ್ಲಿ ಹೇಳ್ತಾ ಇದ್ದವನು 26ನೇ ವರ್ಷಕ್ಕೆ ಜೈ ಸಂವಿಧಾನ ಅಂತ ಹೇಳಿದ ಕೂಡಲೇ ನಾವು ಅವನನ್ನು ಒಳಗೆ ಸೇರಿಸಿ ಹೆಗಲಲ್ಲಿ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿದ್ದೇವೆ. ಅವರನ್ನು ಸೆಲ್ಕೊಳ್ಬೇಕು ನಿಜ, ಆದರೆ ಅವರನ್ನು ಮೆರವಣಿಗೆ ಮಾಡೋ ಮಟ್ಟಕ್ಕೆ ನಾವು ಹೋಗಬಾರ್ದು ಅಂತ. ಯಾಕೆಂದರೆ ಈ ಪಾಠವನ್ನು ನನ್ನಂಥವನ್ನು ಕಲಿತದ್ದು RSSನಿಂದ. ಇವತ್ತು RSS ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಇಡೀ ಭಾರತವನ್ನು, ಅದರ ಆಡಳಿತವನ್ನು ಕೈಗೆತ್ತಿಕೊಂಡಿದ್ದರೆ ಅದರ ಹಿಂದೆ 100 ವರ್ಷದ ಒಂದು ಅವರ ಪ್ರಯತ್ನ ಇದೆ ಎನ್ನುವುದನ್ನು ಮರೆಯಬಾರದು. ಅವರು ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ. ಇವತ್ತು ಕೂಡ ಅವರು ಪೊಲಿಟಿಕಲಿ ಕಾಂಪ್ರಮೈಸ್ ಆಗಿರ್ಬೋದು. ಆ ಪೊಲಿಟಿಕಲಿ ಕಾಂಪ್ರಮೈಸ್ ಅದರ ಒಳಗಡೆಯೂ ಕೂಡ ಅವರು ಸೈದ್ಧಾಂತಿಕವಾಗಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಅದನ್ನು ಕೂಡ ಅವರು ಹಿತಕ್ಕಾಗಿ ಬಳಸ್ತಾರೆ. ಈ ಎಚ್ಚರ ನಮ್ಮಲ್ಲಿ ಇರಬೇಕು ಅಂತ ನನಗೆ ಅನಿಸುತ್ತೆ. ಇದರ ಜೊತೆಗೆ ನಾನು ಕೊನೆಯದಾಗಿ ಹೇಳುವುದಿದ್ದರೆ, ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ಕೋಮುವಾದದ ವಿರುದ್ಧ ಮಾತಾಡುವವರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು ಎನ್ನುವ ಒಂದು ಪಟ್ಟವನ್ನು ಕಟ್ಟಿಬಿಡ್ತಾರೆ. ಭಾಳ ಸುಲಭ.
ಇವತ್ತು ನೀವು ನವೀನ್ ಸೂರಿನ್ಗೆ ಯಾವುದೋ ಪೋಸ್ಟಿಗೆ ಹೋಗಿ ಅದರ ಬಂದ ಪ್ರತಿಕ್ರಿಯೆಗಳನ್ನು ನೋಡ್ತಾ ಹೋದರೆ ಇದೇ ಕಾಣುತ್ತೆ, ನೀವು ಹಿಂದೂ ವಿರೋಧಿಗಳು. ಅದು ನಾವು ಕೂಡ ಆ ಟ್ರ್ಯಾಪಿಗೆ ಬಿದ್ದು ಬಿಟ್ಟಿದ್ದೇವೆ. ನಾವು ಹಿಂದೂ ಸಮಾಜೋತ್ಸವ ನಡೀತಾ ಇದ್ದೀವಿ. ಭಾಳ ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಿಗೆ ಆ ಗಮನ ಇದೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಒಂದು 2 ದಿನಗಳ ಹಿಂದೆ ಇಲ್ಲಿಂದ ಕೊಪ್ಪಕ್ಕೆ ಹೋದೆ. ಚಿಕ್ಕಮಗಳೂರು ದಾಟಿ ಕೊಪ್ಪ ಹೋಗುವಾಗ ಇಡೀ ಬೀದಿ ಕೇಸರಿಮಯವಾಗಿತ್ತು. ಅಂದರೆ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ. ನಾನು ಹಿಂದೂ ಸಮಾಜೋತ್ಸವ ನಡೆಯೋದ್ರ ಬಗ್ಗೆ ನನಗೆ ಏನು ಆಕ್ಷೇಪ ಇಲ್ಲ, ನಡೆಯಬೇಕು. ಆದರೆ ಅದರ ಉದ್ದೇಶ ಏನಿದೆ ಅಂತ, ಅದರ ಉದ್ದೇಶ ಹಿಂದೂ ಧರ್ಮದ ಸುಧಾರಣೆ ಅಂತ ಆದರೆ ನಾವು ಖಂಡಿತ ನಾವು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅವರ ಉದ್ದೇಶ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಎತ್ತಿಕಟ್ಟುವುದೇ ಆಗಿರುವುದರಿಂದ ನಾವು ಅದರ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಒಂದು, ಅದನ್ನು ವಿರೋಧಿಸಬೇಕು. ಎರಡನೇದಾಗಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಮಾತಾಡಬೇಕು ಅಂತ. ಹಾಗೆ ನೋಡಿದರೆ ನಮ್ಮ ಎಲ್ಲ ನಾಯಕರು ಕೂಡ ಬಸವಣ್ಣನಿಂದ ಅವರಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಕೂಡ ತಮ್ಮ ಜೀವಮಾನದಲ್ಲಿ ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನಿಸಿದರು. ಸ್ವಾಮಿ ವಿವೇಕಾನಂದರ ಇರಲಿ, ನಾರಾಯಣ ಗುರು ಇರಲಿ, ಪೆರಿಯಾರ್ ಇರಲಿ, ಜ್ಯೋತಿಬಾ ಫುಲೆ ಇರಲಿ, ನೀವು ಎಲ್ಲರನ್ನು ಉಳಿದವರದ್ದು ಭಾಳ ಮಂದಿ ಚರ್ಚೆ ಆಗ್ತಾ ಇಲ್ಲ. ಬಾಬಾ ಸಾಹೇಬರ ಹಿಂದೂ ಧರ್ಮ ಸುಧಾರಣೆ ಅಂದರೆ ಏನಂತ ಕೇಳ್ತಾರೆ. 1925ರಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಗ ಅವರು ಹಿಂದೂ ಧರ್ಮದ ಸುಧಾರಣೆ ಕೆಲಸವನ್ನು ಏನು ಪ್ರಾರಂಭ ಮಾಡಿದರು, 1951ರಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಪ್ರೆಸೆಂಟ್ ಮಾಡುವವರೆಗೆ ಅವರದ್ದು ಇದ್ದದ್ದು ಉದ್ದೇಶ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಬೇಕು ಅನ್ನೋದು. ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ಅದು ಚೌಡಾರ್ ಕೆರೆ ನೀರು ಮುಟ್ಟಿದ್ದಿರ್ಬೋದು, ಕಾಳಾರಾಮ್ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವ ಪ್ರಯತ್ನ ಪ್ರಾರಂಭ ದಿನಗಳಲ್ಲಿ 25ರಿಂದ 30ರವರೆಗೆ ಏನು ನಡೆಯಿತು. ಅದರ ನಂತರ ಕೊನೆಗೂ ಕೂಡ ಅವರು 51ರಲ್ಲಿ ಹಿಂದೂ ಕೋಡ್ ಬಿಲ್ ಏನಿದೆ ಅದು ಹಿಂದೂ ಧರ್ಮದ ಸುಧಾರಣೆಗಾಗಿ ಮಾಡಿದ ಪ್ರಯತ್ನ, ಅದು ಕಟ್ಟಕಡೆಯ ಪ್ರಯತ್ನ. ಯಾಕೆಂದರೆ ಈ ಹಿಂದೂ ಧರ್ಮದ ಒಳಗೆ ಭಾಳ ದೊಡ್ಡ ಮೆಜಾರಿಟಿ ಅಸ್ಪೃಶ್ಯರದ್ದಿದೆ. ಅವರನ್ನು ಹಿಂದೂ ಧರ್ಮದ ಸುಧಾರಣೆ ಆದರೆ ಅವರು ಸುಧಾರಣೆ ಆಗ್ತಾರೆ ಎನ್ನುವುದು ಬಹುಶಃ ಅವರ ಯೋಚನೆ ಆಗಿದ್ದು. ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾರೆ. ಅದು ಸಾಧ್ಯ ಆಗುವುದಿಲ್ಲ ಎನ್ನುವುದು ಬೇರೆ ವಿಚಾರ. ಅದರಿಂದ ಆ ಎಲ್ಲರೂ ಸ್ವಾಮಿ ವಿವೇಕಾನಂದರಿರಲಿ, ನಾರಾಯಣ ಗುರುಗಳಿರಲಿ, ಪೆರಿಯಾರ್ ಇರಲಿ, ಜ್ಯೋತಿಬಾ ಫುಲೆ ಇರಲಿ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಯಾರೂ ಮಾತಾಡ್ತಾರೆ. ಹಿಂದೂ ಧರ್ಮದ ಅಂಧಶ್ರದ್ಧೆಗಳು, ಮೂಢನಂಬಿಕೆಗಳು, ಕಾಟಾಚಾರದ ಈ ಜನವಿರೋಧಿ ಆಚರಣೆಗಳೆಲ್ಲ ಏನಿದೆ ಇದರ ವಿರುದ್ಧ ಇವತ್ತು ಅದನ್ನು ಮತ್ತೆ ನಮ್ಮ ಇತಿಹಾಸದ ಚಕ್ರ ಹಿಂದಕ್ಕೆ ಹೋಗ್ತಾ ಇದೆ. ಇವತ್ತು ಏನಾದರೂ ಬಾಲ್ಯ ವಿವಾಹವನ್ನು, ವಿಧವಾ ವಿವಾಹವನ್ನು ಮಾಡಲಿಕ್ಕೆ ಒಂದು ಕಾನೂನು ತಂದರೆ ಅದಕ್ಕೂ ವಿರೋಧ ವ್ಯಕ್ತ ಆಗ್ಬೋದು. ಇವತ್ತು ಭೂ ಸುಧಾರಣೆಯನ್ನು ತಂದರೆ, ಇವತ್ತು ಕರ್ನಾಟಕದಲ್ಲಿ ಹಾವನೂರು ವರದಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದರೆ ಇಲ್ಲಿ ಬ್ಲಡ್ ಶೆಡ್ ಆಗ್ಬೋದು. ಇತಿಹಾಸ ಚಕ್ರ ಹಿಂದಕ್ಕೆ ಹೋಗ್ತಾ ಇದೆ. ಅದರಿಂದ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಮಾತಾಡ್ತಾನೆ ಕೋಮುವಾದದ ವಿರುದ್ಧ ಹೋರಾಟವನ್ನು ಕಟ್ಟಬೇಕು ಎನ್ನುವುದನ್ನು. ಉದಾಹರಣೆಗೆ, ನೀವು ಸಂವಿಧಾನ ಅಸ್ಪೃಶ್ಯತೆಯನ್ನು ವಿರೋಧಿಸಿ ಅದನ್ನು ಶಿಕ್ಷಾರ್ಹ ಅಪರಾಧ ಮಾಡಿದ ನಂತರನೂ ಕೂಡ ನಮ್ಮ ದೇವಸ್ಥಾನಗಳಲ್ಲಿ ಹಾಡು ಹಗಲೇ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೆ. ಇದು ಬಹಳ ಸ್ಪಷ್ಟವಾಗಿ ಸಂವಿಧಾನ ವಿರೋಧಿಯಾಗಿರುವುದು. ಇದರ ಬಗ್ಗೆ ನಾವು ಮಾತಾಡಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಈ ಕೋಮುವಾದದ ಹೋರಾಟ, ಕೋಮುವಾದದ ಈ ಮೆರವಣಿಗೆಗಳು ಏನು ನಡೆಯುತ್ತದೆ ಅದರ ಹಿಂದೆ ನೀವು ಜಾತಿಯ ಪ್ರಶ್ನೆ ಎದುರುಗಿಟ್ಟರೆ ಅವರು ಓಡಿ ಹೋಗ್ತಾರೆ. ಅದರಿಂದ ಈ ಪ್ರಶ್ನೆಯನ್ನು ನಾವು ಮಾಡ್ತಾ ಹೋದರೆ, ಹಿಂದೂ ಧರ್ಮದ ಸುಧಾರಣೆ ಅಂದರೆ ಜಾತೀಯತೆ, ಅಸ್ಪೃಶ್ಯತೆ ಮತ್ತು ಅವಕಾಶ ವಂಚನೆಗಳ ವಿರುದ್ಧ ನಾವು ಮಾತಾಡಲಿಕ್ಕೆ ಶುರು ಮಾಡಿದರೆ ಆಗ ಬಹುಶಃ ಕೋಮುವಾದದ ವಿರುದ್ಧದ ಹೋರಾಟ ಅದು ಹಿಂದೂ ಧರ್ಮದ ವಿರುದ್ಧದ ಹೋರಾಟ ಅಂತ ಅನಿಸೋದಿಲ್ಲ. ಆಗ ಭಾಳ ದೊಡ್ಡ ಮಟ್ಟದ ಒಂದು ಬೆಂಬಲ ನಮಗೆ ಸಿಗಬಹುದೇನೋ ಅಂತ. ಇದರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕಾದ ಕಾಲ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಉಳಿದವರು ಮಾತಾಡಲಿಕ್ಕಿದ್ದಾರೆ, ನನಗೆ 15 ನಿಮಿಷ ಮಾತಾಡಲಿಕ್ಕೆ ಇದ್ದಾರೆ, ಅದರಿಂದ ಕಾಲ ಮುಗಿದಿದೆ ಅಂತ ಅನಿಸುತ್ತೆ ನನಗೆ. ಅದರಿಂದ ಈ ಕೋಮುವಾದದ ವಿರುದ್ಧದ ಹೋರಾಟವನ್ನು ನಾವು ಈ ರೀತಿ ಮುನ್ನಡೆಸಲಿಕ್ಕೆ ಮತ್ತೆ ಒಂದು ಕೂತು ಚರ್ಚೆ ಮಾಡಿ ಇದನ್ನು ಮಾಡಬೇಕಾದ ಅಗತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಮುಖ್ಯವಾಗಿ ನಮ್ಮನ್ನು ಕೋಮುವಾದದ ಪ್ರಯೋಗಶಾಲೆ ಅಂತ ಹೇಳುವ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅದರಿಂದ ಅದು ಜಾತ್ಯತೀತರ ಪ್ರಯೋಗಶಾಲೆಯಾಗಿ ಪರಿವರ್ತಿಸಬೇಕಾದ ಅಗತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂದರೆ, ನಮ್ಮ ಭರವಸೆ ಇವತ್ತು ನಮಗೆ ಕಣ್ಣಿಗೆ ಕಾಣುವ ಈ ಪರಿಸ್ಥಿತಿ ಅಲ್ಲ, ಭವಿಷ್ಯದ ಬಗ್ಗೆ ಆತಂಕ ಆಗ್ತಾ ಇದೆ. ಯಾಕೆಂದರೆ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೇವೆ ಅಂದರೆ, ಈ ಎಲ್ಲ ಕೆಡುಕುತನ ಏನಿದೆ ಇದನ್ನು ಒಂದು ಶಿಕ್ಷಣವನ್ನು ನಮ್ಮ ಕೈಗೆ ಸಿಕ್ಕರೆ, ಶಿಕ್ಷಣ ಎಲ್ರಿಗೂ ಮುಟ್ಟಿದರೆ ಇದರಿಂದ ನಾವು
ಪಾರಾಗ್ಬೋದು, ಈ ಕೆಡುಕನ್ನು ನಿವಾರಿಸ್ಬೋದು ಅಂತ ಬಾಬಾ ಸಾಹೇಬರು ಅದನ್ನೇ ಹೇಳ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಆದರೆ ನೀವು ಯಾವ ಕೋಮುವಾದಿಗಳನ್ನು ತೆಗೆದುಕೊಂಡು ನೋಡಿದರೂ ಅವರು ಅಶಿಕ್ಷಿತರಲ್ಲ, ಎಲ್ಲರೂ ಶಿಕ್ಷಿತರು, ಗ್ರ್ಯಾಜುಯೇಟ್ಗಳು, ಡಬಲ್ ಗ್ರ್ಯಾಜುಯೇಟ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳು ಇಂಥವರೇ ಇರುವುದರಿಂದ ಶಿಕ್ಷಣದ ಮೇಲಿನ ಭರವಸೆಯನ್ನು ಕೂಡ ಕಳ್ಕೊಂಡು ಇದನ್ನು ಬೇರೆ ಏನು ಭರವಸೆ ಉಳಿದಿಲ್ಲ ನಮಗೆ. ಅಂಥ ಒಂದು ಅನಾಥ ಸ್ಥಿತಿ ಇವತ್ತು ನಮ್ಮ ಸಮಾಜದ ಮುಂದೆ ಇದೆ. ಅದರಿಂದ ಈ ಎಲ್ಲ ಸವಾಲುಗಳನ್ನು ನಮ್ಮ ಮುಂದಿಟ್ಟುಕೊಂಡು ಮುಂದಿನ ಹೋರಾಟವನ್ನು ನಡೆಸಲಿಕ್ಕೆ ಬಹುಶಃ ಇರ್ಷಾದ್ ಅವರು ಈ ಪುಸ್ತಕ ಓದಿದರೆ ಇವತ್ತಿಗೂ ಕೂಡ ಹಳೆಯ ದಕ್ಷಿಣ ಕನ್ನಡದ ಆ ಸೌಹಾರ್ದತೆಯ ಪರಂಪರೆ ಇನ್ನೂ ಜೀವಂತವಾಗಿದೆ ಎನ್ನುವ ಒಂದು ನೋಟ ಕೂಡ ಅದರಲ್ಲಿ ನಮಗೆ ಸಿಗುತ್ತೆ. ಮೆಜಾರಿಟಿ ಜನ ಅವರು ನಾನು ಯಾವಾಗಲೂ ಹೇಳುವ ಮಾತು, ಸಜ್ಜನರು ಭಾಳ ಸಂಖ್ಯೆಯಲ್ಲಿದ್ದಾರೆ, ದುರ್ಜನರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಸಜ್ಜನರು ಮೌನವಾಗಿರ್ತಾರೆ, ದುರ್ಜನರು ಬೊಬ್ಬೆ ಆಗ್ತಾರೆ. ಅದರಿಂದ ನಮಗೆ ಹಾಗೆ ಕೇಳುತ್ತೆ. ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಕೋಮುವಾದಿ ಪಕ್ಷ ತನ್ನ ಬಲದಿಂದ ಅಧಿಕಾರಕ್ಕೆ ಬಂದದ್ದಿಲ್ಲ, ಬಹುಶಃ ಮುಂದೇನೂ ಬರೋದಿಲ್ಲ. ಅದು ಬರದೇ ಇದ್ದರೆ ಅದಕ್ಕೆ ಕಾರಣ, ಅದು ಒಂದೊಮ್ಮೆ ಬಂದರೆ ಅದಕ್ಕೆ ಕಾರಣ ನಾವು ಹೊಣೆ ಆಗ್ತೇವೆ. ಅದರಿಂದ ಈ ಕೋಮುವಾದದ ವಿರುದ್ಧದ ಹೋರಾಟದ ಮತ್ತೆ ಪುನರೂಪಿಸಲಿಕ್ಕೆ ಇರ್ಷಾದ್ ಅವರ ಪುಸ್ತಕ ಒಂದು ನೆರವಾಗಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.